ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ವಿಷಯ ಅಂದ್ರೆ, ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರ, ಮತ್ತೆ ಯಾವ ತರ ನಾವು ಯೂಟ್ಯೂಬ್ ನಲ್ಲಿ ರೊಕ್ಕ ಮಾಡುವುದು, ಮತ್ತೆ ಯಾವ ತರ ಯೂಟ್ಯೂಬ್ ಚಾನಲ್ ನ ಮಾನಿಟೈಸೇಷನ್ ಮಾಡೋದು, ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು, ಎಷ್ಟು ಅವರ್ ವಾಚ್ ಟೈಮ್ ಬೇಕು ಅಂತಂದು ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ನೋಡೋಣ ಮುಂಚೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡ್ಬರ್ತೀನಿ. ಇಷ್ಟು ಸಬ್ಸ್ಕ್ರೈಬರ್ಸ್ ಆದ್ರೆ ಏನೇನ ಓಪನ್ ಆಗುತ್ತೆ ಅಂತಂದು. 50 ಸಬ್ಸ್ಕ್ರೈಬರ್ಸ್ ನೀವು ಏನಾದ್ರು ನಿಮ್ ಚಾನಲ್ಗೆ ಆದ್ರೆ ಅದರಲ್ಲಿ ಲೈವ್ ಮಾಡುವುದು ಓಪನ್ ಆಗುತ್ತೆ ನಿಮ್ ಚಾನಲ್ ಅಲ್ಲಿ. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ನೀವು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ 3000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ನೀವು ಲೈವ್ ಏನ್ ಮಾಡ್ತಾ ಇರ್ತಾರಲ್ಲ, ಆ ಲೈವ್ ನಲ್ಲಿ ನಿಮ್ಗೆ ಸೂಪರ್ ಚಾಟ್ ಮಾಡಕ್ಕೆ ಮತ್ತೆ ಮೆಂಬರ್ಶಿಪ್ ತಗೊಳ್ತಾರಲ್ವಾ, ಆ ತರ ಅವೆಲ್ಲ ನಿಮ್ಗೆ ಆನ್ ಆಗ್ತವೆ ಆನ್ ಆಗ್ತವೆ. ಮತ್ತೆ ಏನು ಇದು ಆಡ್ಸ್ ನಿಂದ ರೆನ್ಯೂ ಅಂದ್ರೆ ಅಮೌಂಟ್ ಬರ್ಬೇಕಂದ್ರೆ, ರೊಕ್ಕ ಬರ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು, ಮತ್ತೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಲೇಬೇಕು ಕಡ್ಡಾಯವಾಗಿ. ನೀವು ಇದನ್ನ ಮಾಡಿದಾದ್ಮೇಲೆ ಈ ಆಡ್ಸ್ ಬಂದು ನಿಮ್ಗೆ ಅಮೌಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮ್ ಚಾನಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ. ಇಷ್ಟು ನೀವು ನಿಮ್ಮ ಚಾನಲ್ ನ ಮಾನಿಟೈಸೇಷನ್ ಮಾಡ್ಬೇಕಂದ್ರೆ ಇಷ್ಟು ನೀವು ಕಂಪ್ಲೀಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಮತ್ತೆ ನೀವು ರೊಕ್ಕ ಕೂಡ ಗಳಿಸಕ್ ಆಗಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಹಂಗಾಗಿ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.